ಹೃದಯ ಟೌನ್ಶಿಪ್ ವಿರುದ್ಧವಾಗಿ ರೊಚ್ಚಿಗೆದ್ದ ಮಹಿಳೆಯರು ಭೂ ಸರ್ವೆಗೆ ಹೋದಂಥ ಅಧಿಕಾರಿಗಳಿಗೆ ಪೊರಕೆ ಏಟನ್ನು ಕೊಟ್ಟಿದ್ದಾರೆ. ಈಗ ನಾವು ಸರ್ವೆ ಮಾಡಬೇಕು, ಸರ್ಕಾರಕ್ಕೆ ಇಷ್ಟು ಜಮೀನು ಬೇಕಾಗಿದೆ, ನಾವಿದೀಗ ಲೆಕ್ಕ ಹಾಕಿ ಅಳೆದು ತೂಗಿ ಎಲ್ಲವನ್ನು ಹೇಳಬೇಕಾಗತ್ತೆ, ರಿಪೋರ್ಟ್ ಕೊಡಬೇಕಾಗತ್ತೆ ಅಂತ ಹೇಳಿ ಸರ್ವೆ ಅಧಿಕಾರಿಗಳು ಟೇಪ್ ಹಿಡ್ಕೊಂಡು ಬಂದರು ಅಲ್ಲಿಗೆ. ಯಾವ ಕಡೆಯಿಂದ ಎಷ್ಟು ಎಕರೆ ಜಮೀನು, ಎಷ್ಟು ಭೂಮಿ ಎಲ್ಲಿದೆ, ಎಷ್ಟು ಭೂಮಿ, ಎಷ್ಟು ಹಳ್ಳಿಗಳ, ಎಷ್ಟು ಜಮೀನು ಅಕ್ವೈರ್ ಆಗ್ತಾ ಇದೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ, ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಅಂತ ಹೋದ್ರಲ್ಲ. ಹೋದಂಥ ಅಧಿಕಾರಿಗಳಿಗೆ ಜನ ಹೆಂಗಸರುಗಳೇನು ಮಾಡಿದ್ದಾರೆ, ಪೊರಕೆ ಏಟನ್ನು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಮಂಡಲಹಳ್ಳಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿರೋದು. ಕಲ್ಲು, ಇಟ್ಟಿಗೆ, ಕಟ್ಟಿಗೆ, ಪೊರಕೆ ಏನು ಸಿಕ್ಕರೆ ಅದರಲ್ಲೇ ಹಿಡಿದು ಹೊಡೆದಿದ್ದಾರೆ. ಇಲ್ಲಿ ಪ್ರತಿರೋಧ ತೋರಿಸಿದ್ದಾರೆ. 2 ಕಾರುಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ಮಹಿಳೆಯರಲ್ಲಿ. ಭೂ ಸ್ವಾಧೀನಕ್ಕಾಗಿ ಸರ್ವೆ ಕಾರ್ಯಕ್ಕೆ ತೆರಳಿದ್ದು ಅಧಿಕಾರಿಗಳು. ಇದೇ ವೇಳೆ ಪೊರಕೆ ದೊಣ್ಣೆ ನೋಡಿ ಹೆದರಿಕೊಂಡಿದ್ದಾರೆ ಅಧಿಕಾರಿಗಳು. ಈ ಥರ ಆದರೆ ಹೇಗೆ? ನಮ್ಮೇಲೆ ಹಲ್ಲೆ ಮಾಡಿಬಿಟ್ರು, ನಮಗೆ ಪೆಟ್ಟು ಮಾಡಿದ್ರು, ತಲೆಗೆ ಇಟ್ಟು ಹೊಡೆದ್ಬಿಟ್ರು, ನಮಗೆ ಜೀವಕ್ಕೆ ಅಪಾಯ ಆಯಿತು, ಯಾಕೆ ಬೇಕು ನಮಗೆ ಅಂತೇಳಿ ಅಧಿಕಾರಿಗಳು ಆನಂತರ ಅಲ್ಲಿಂದ ಕಾಲು ಕಿತ್ತಿರೋದು. ಪ್ರತಿಭಟನಾಕಾರನ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಪ್ರಾಣ ಬಿಟ್ಟುಬಿಡ್ತೀವಿ, ಭೂಮಿ ಕೊಡಲ್ಲ, ಏನು ಮಾಡ್ತೀರಿ ನಮ್ಮನ್ನು? ಈ ಭೂಮಿ ಬೇರೆ ಅಲ್ಲ, ನಮ್ಮ ಜೀವ ಬೇರೆ ಅಲ್ಲ. ಈ ಭೂಮಿ ಹೋಗೋದು ಒಂದೇ, ನಮ್ಮ ಪ್ರಾಣ ಹೋಗೋದು ಒಂದೇ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಏನಿದೆ? ನಾವು ಪ್ರಾಣ ಬಿಡೋಕ್ಕೆ ರೆಡಿ ಇದ್ದೀವಿ ರೀ, ಅದೇನಾಗುತ್ತೋ ಆಗಲಿ ಅಂತ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಏನು ಮಾಡಿಬಿಡ್ತೀರಿ ನೀವು? ಪ್ರಾಣನೇ ಬಿಟ್ಬಿಡ್ತೀವಿ. ನಮ್ಮ ಭೂಮಿ ಹೋದರೆ ನಮ್ಮ ಪ್ರಾಣ ಹೋದಂಗೆ, ನಮ್ಮ ಜೀವ ಹೋದಂಗೆ, ಜೀವನ ಹೋದಂಗೆ. ನಮಗಿದೇ ಆಧಾರ, ಇದೇ ಹೊಲ, ಇಲ್ಲೇ ಹುಟ್ಟಿ ಬೆಳೆದವರು ನಾವು, ಇಲ್ಲೇ ಊಟ ಮಾಡಿದವರು, ಈ ನೆಲ ನಂಬ್ಕೊಂಡು ಬದುಕಿದ್ದೀವಿ ನಾವು, ಇಲ್ಲೇ ಹೈನುಗಾರಿಕೆ ಮಾಡಿದ್ದೀವಿ, ಇಷ್ಟು ಬೆಳೆ ಬೆಳೆದಿದ್ದೀವಿ, ಇಷ್ಟು ಮಕ್ಕಳು, ಇಷ್ಟು ಸಂತಾನ ಇದೇ ಭೂಮಿಯಲ್ಲಿ, ಇದೇ ಮಣ್ಣಲ್ಲಿ, ಪೂರ್ವಜರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ, ನಾವಿಲ್ಲಿ ಬದುಕಿದ್ದೀವಿ, ನಮ್ಮ ಮಕ್ಕಳು ಬದುಕ್ತಾ ಇದ್ದಾರೆ, ಜಮೀನು ಬಿಟ್ಬಿಟ್ಟು ಏನು ಮಾಡೋಣ ನಾವು? ಇದು ಅವರ ಒಂದು ವಾದ. ನಾವು ಸರ್ವೆಗೆ ಅಡ್ಡಿಪಡಿಸಲ್ಲ ಯಾವುದೇ ಕಾರಣಕ್ಕೂ. ವಿರೋಧ ಇರುವಂಥ ರೈತರಿಗೆ ಹಿಂಬರಹವನ್ನು ಕೊಡಲಿ, ನಿಮ್ಮ ಭೂಮಿ ವಿಚಾರಕ್ಕೆ ಬರಲ್ಲ ಅಂತ ಹಿಂಬರಹ ಕೊಟ್ಟುಬಿಡಲಿ, ಆಗ ನಾವು ಅಡ್ಡಿ ಮಾಡೋಣ. ನಿಮ್ಮ ಭೂಮಿ ಸಹವಾಸಕ್ಕೆ ತಂಟೆಗೆ ನಾವು ಬರಲ್ಲ ಅಂತ ಹೇಳಿಬಿಡಲಿ, ಆ ನಂತರ ನಾವು ಅಡ್ಡಿ ಮಾಡಲ್ಲ. ಅಲ್ಲಿ ಬರ್ಕೊಟ್ಬಿಡ್ಲಿ, ನಮಗೆ ಹಿಂಬರಹ ಕೊಟ್ಟುಬಿಡಲಿ, ಅಲ್ಲಿವರೆಗೂ ನಾವು ಸುಮ್ಮನೆ ಇರಲ್ಲ. ನಾವು ಅಡ್ಡಿ ಮಾಡಲ್ಲ, ಬರಹ ಬರ್ಕೊಡ್ತಾರಾ ಅಡ್ಡಿ ಮಾಡಲ್ಲ ನಾವು ಅಂಥೇಳಿ ರೈತ ಮುಖಂಡ ಪ್ರಕಾಶ್ ಕೂಡ ಇಲ್ಲಿ ಮಾತಾಡಿರೋದು. ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸ್ ಮತ ಬಂದಿದ್ರು. JMC ಮಾಡಕ್ಕೆ ಒಪ್ಕೊಂಡಿರುವಂತ ಕೆಲವರು ಜಮೀನು ಏನಿದ್ರೆ ಅವ್ರನ್ನ JMC ಮಾಡಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆನೇ ಬೈರಮಂಗಲ ಸರ್ಕಲ್ ಕ್ಲಿಯರ್ ಆಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು JMC ಮಾಡ್ಕೊಳ್ಳಿ, ಅವ್ರ ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈ ಚೆಕ್ ವಿತರಣೆ ಮಾಡಿದ್ವಿ, ಅವ್ರನ್ನ ಪ್ರಶ್ನೆ ಮಾಡಿದ್ವಿ, ಯಾಕೆ ಕೊಟ್ರಿ ಅಂತ ಕೇಳಿದೀವ. JMC ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ JMC ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದೀವಿ. ಹೇಳಿದ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ. ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ಒಂದು ಮನವಿ ಕೊಟ್ಟಿದ್ದೀವಿ, ಆಕ್ಷೇಪಣೆ ಕೊಟ್ಟಿದ್ದೀವಿ. ನಮಗೆ ಒಂದು ಲಿಖಿತ ಉತ್ತರ ಕೊಡಿ, ನಿಮ್ಮ ಭೂಮಿ ನಿಮ್ಗೆ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಗೆ JMC ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡಿಸೋದ್ರೆ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ, ನಾವೇ ರೈತರಿಗೆ ಭದ್ರತೆ ಕೊಟ್ಟು, ಅವ್ರ ಭದ್ರತೆ ಕೊಟ್ಟು JMC ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಹೋದಾಗ 4 ಜನ ರೈತರು. ಬೆಂಗಳೂರು ದಕ್ಷಿಣದಲ್ಲಿ ಭೂ ಸರ್ವೆ ಅಧಿಕಾರಿಗಳಿಗೆ ಪೊರಕೆ ಏಟು ಬಿದ್ದಿರತಕ್ಕಂಥ ವಿಚಾರದಲ್ಲಿ ಘಟನೆಯ ಬಗ್ಗೆ SP ಶ್ರೀನಿವಾಸಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತಿಗೆ ಸರ್ವೆ ಕಾರ್ಯ ಇಲ್ಲ,
DC ಭೇಟಿ ಮಾಡಿಬಿಟ್ಟು ವಿಚಾರ ತಿಳಿಸ್ತೀನಿ ನಾನು. ನಾಳೆ ಯಾವ ನಿರ್ದೇಶನ ಬರುತ್ತೋ ನನಗೆ ಗೊತ್ತಿಲ್ಲ. ನಾಳೆ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಭದ್ರತೆ ಕೊಡ್ತೀವಿ. ನಮ್ಮ 3 ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ರೆವಿನ್ಯೂ ಅಧಿಕಾರಿಗಳ ದೂರಿನ ಮೇಲೆ ನಾವು ಕೇಸನ್ನು ಮಾಡ್ತೀವಿ ಇದರಲ್ಲಿ ಅಂತ ಹೇಳಿ SP ಶ್ರೀನಿವಾಸ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಇದು ಯಾರಾದರೂ ಮಾಡಿರಲಿ ಈ ಕೆಲಸವನ್ನು. ಈಗ ಅಲ್ಲಿ ಸರ್ವೆಗೆ ಬಂದಿರತಕ್ಕಂಥ ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳು ಯಾರಾದರೂ ಆಗಿರಲಿ, ಇವರ ಜೀವವನ್ನು ಪಣಕ್ಕಿಡುವಂಥ ಕೆಲಸ ಆಗಬಾರ್ದು. ಏನು ಡ್ಯೂಟಿ? ಸರ್ವೆ ಹುಡುಗ ಎಷ್ಟೊಂದು ಕಮ್ಮಿ ಸಂಬಳ ಕೆಲಸ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಸರ್ವೆ ಹುಡುಗ ಅವ್ರ ಕೆಲಸ ಏನು? ಟೇಪ್ ಹಿಡಿಬೇಕು, ಚೈನ್ ಹಿಡಿಬೇಕು ಅಂತ. 16 ಕೊಂಡಿಗಳ ಒಂದು ಚೈನು ಇಲ್ಲಿ ಎಷ್ಟು ಸ್ಟಡಿ ಇದೆ ಅಂತ ಹೇಳಬಹುದು, ಅಥವಾ ಆಧುನಿಕ ಮಾಪಕಗಳ ಮೂಲಕವಾಗಿಯೂ ಕೂಡ ಅವರೊಂದು ಮೆಜರ್ ಮಾಡಬಹುದು. ಇಟ್ಕೊಳ್ಳಿ, ಯಾವುದೋ ಡಿಜಿಟಲ್ ಸರ್ವೆ ಮಾಡ್ತಾರೋ, ಇಲ್ಲ ಚೈನ್ ಸರ್ವೆ ಮಾಡ್ತಾರೋ, ಇಲ್ಲ ಟೇಪ್ ಸರ್ವೆ ಮಾಡ್ತಾರೋ, ಒಂದು ಸರ್ವೆ ನಡೆಯುತ್ತಲ್ಲ ಅಲ್ಲಿ. ಈಗ ಈ ವ್ಯಕ್ತಿ ಆಗಲಿ, ಈ ವ್ಯಕ್ತಿದು ಜಮೀನಲ್ಲ ಅದು. ಇಲ್ಲಿ ಒದೆ ತಿಂತಾ ಇದ್ದಾರಲ್ಲ, ಇವ್ರ ಜಮೀನು ಅದು. ಇವ್ರ ಜಮೀನೇನ್ರಿ? ಇವ್ರ ಮನೆಯದು ಜಮೀನು ವ್ಯಾಜ್ಯನ? ಇವ್ರ ಮನೆಯದೇನೋ ಅಳತೆ ಸಮಸ್ಯೆನ? ಇಲ್ಲ. ಇಲ್ಲಿ ಅವ್ರು ಬಂದಿದ್ದಾರೆ ಅಂದರೆ ಸರ್ಕಾರದ ನಿರ್ದೇಶನವನ್ನು ಪಾಲನೆ ಮಾಡಬೇಕಾಗಿರೋದು ಈ ಸರ್ವೆ ಅಧಿಕಾರಿ ಅಥವಾ ರೆವಿನ್ಯೂ ಅಧಿಕಾರಿಯ ಕೆಲಸ. ನಾವು ಸರ್ವೆ ಮಾಡೋಕ್ಕೆ ಬಿಡಲ್ಲ ಅಂತ ತಡೀರಿ, ದಟ್ಸ್ ಓಕೆ. ಆದರೆ ಪೊರಕೆಯಲ್ಲಿ ಹೊಡೆಯುವುದಾಗಲಿ ಇನ್ನೊಂದಾಗಲಿ ಮಾಡಬಾರ್ದು. ಸರ್ವೆ ತಡೆಯುವುದು ಬೇರೆ. ಆ ವ್ಯಕ್ತಿ ಇಂಡಿವಿಜುವಲಾಗಿ ಅವ್ರಿಗೊಂದು ಗೌರವ ಇದೆಯಲ್ಲ, ಒಂದು ಗೌರವ ಇದೆ. ಅವರೇನು ಸರ್ಕಾರದ ನಿರ್ದೇಶಿತ, ಈ ಥರ ಸರ್ವೆಗೆ ಮಾಡ್ಕೊಂಬಪ್ಪ ಅಂತ ಅವ್ರು ಹೇಳ್ತಾರೆ. ಅವ್ರು ಹೋಗಲ್ಲ ಅಂದರೆ ಏನು ಮಾಡ್ತಾರೆ ಹೇಳಿ? ಅವರನ್ನು ಏನು ಮಾಡ್ತಾರೆ? ಯಾರಾದರೂ ಆಗಲಿ, ಆ ಜಾಗದಲ್ಲಿ ಯಾರಾದರೂ ನಿಂತ್ಕೊಳ್ಳಿ, ಆ ಊರವರೇ ನಿಂತ್ಕೊಳ್ಳಿ ಆ ಜಾಗದಲ್ಲಿ. ನಿಮ್ಮ ಮಗನೇ ಅಪ್ಪ, ಊರಿನ ಮಗ, ಆ ಊರಿನ ಮಗ ಒಂದು ಸರ್ವೆ ಕೆಲಸದಲ್ಲಿ ಇದ್ದ, ಅಥವಾ ಒಂದು ರೆವಿನ್ಯೂ ಆಫೀಸರ್ ಆಗಿದ್ದ. ಅಲ್ಲೇ ಪೋಸ್ಟ್ ಆಗಿತ್ತು ಅವನಿಗೆ. ಅವಾಗ ಅವನಲ್ಲಿ ಬರ್ತಾನೆ, ನೀವು ಊರಲ್ಲ ಸರ್ ಪರ್ಕೆ ಹೊಡೆದು ಬಿಡ್ತೀರಾ? ಅವನಿಗೆ ಚಪ್ಪಲಿ ಹೊಡೆದು ಬಿಡ್ತೀರಾ? ದೊಣ್ಣೆಲಿ ಹೊಡೆದು ಬಿಡ್ತೀರಾ? ಇಲ್ಲ ಅಲ್ಲ, ಮಾಡಬಾರ್ದಲ್ಲ. ಅವನ ಕೆಲಸ ಏನು ಹೇಳಿ? ಅವ್ನ ಕೆಲಸ ಮಾಡಿ ಕೆಲಸ ಕಿತ್ತಾಕ್ಬಿಡ್ತಾರೆ ಅವನನ್ನು. ಹೂ ಎವರ್ ಇಟ್ ಮೇ ಬಿ ರೀ. ಇದೇ ಊರು ಅದೇ ಊರು ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ತಡೆಯುವುದಕ್ಕೆ, ಪ್ರತಿಭಟಿಸುವುದಕ್ಕೆ, ಸರ್ವೆಗೆ ಅವಕಾಶ ಕೊಡದಿರುವುದಕ್ಕೆ, ಅದನ್ನು ವಿರೋಧ ಮಾಡುವುದಕ್ಕೆ ಸರ್ವತಂತ್ರ ಸ್ವತಂತ್ರರಿದ್ದೀರಿ ನೀವು, ನಾವು ಅಲ್ಲಗಳಿಯಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು ನೀವು ಆತನ ಸ್ವಾಭಿಮಾನಕ್ಕೋ, ಆತನ ಗೌರವಕ್ಕೋ, ಆತ್ಮಗೌರವಕ್ಕೋ, ವೃತ್ತಿ ಗೌರವಕ್ಕೋ ನೀವು ಇಷ್ಟು ಕಳಪೆಯಾಗಿ ನಡೆಸಿಕೊಳ್ಳುವಂತಿಲ್ಲ. ನೋಡಿ, ಹೆಂಗಸರುಗಳು ಸೇರಿಕೊಂಡು ಒಬ್ಬ ಗಂಡಸಿಗೆ ಪೊರಕೆಯಲ್ಲಿ ಹೊಡಿತಾರೆ ಅಂದರೆ, ಆ ಹುಡುಗ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬಂದಿರ್ತಾನೆ, ಎಲ್ಲಿ ಹೋಗ್ಬೇಕಪ್ಪ ಅಂತ ಕೇಳ್ತಾರೆ. ಅವ್ರ ಮೇಲೆ ಅಧಿಕಾರಿನ ಕೇಳ್ತಾರೆ, ಸರ್ ಎಲ್ಲಿ ಹೋಗ್ಬೇಕು ನಾನು ಇವತ್ತು ಅಂತ ಕೇಳ್ತಾರೆ. ನಡಿಯಪ್ಪ ಅಲ್ಲಿ ಅದು ಬಿಡದಿ ಹತ್ರ ಹೋಗ್ಬಿಟ್ಟು ಸರ್ವೆ ಮಾಡ್ಕೊಂಡು ಬರೋಣ ನಡಿ ಅಂತಾರೆ. ಹೌದಾ ಸರ್, ಸರಿ. ಯಾರೋ ಅಧಿಕಾರಿಗಳನ್ನಷ್ಟು ಕಾರಲ್ಲಿ ಕೂತ್ಕೋತಾರೆ, ಆ ಹುಡುಗನೂ ಕೂತ್ಕೋತಾನೆ, ಸರ್ವೆ ಅವನೋ ಇನ್ನೊಬ್ಬನೋ ಮತ್ತೊಬ್ಬನೋ ಅಧಿಕಾರಿನೇ ಆಗಿರಲಿ ರೀ. ಈ ಥರ ಅಟ್ಟಿಸ್ಕೊಂಡು ಹೋಗಿ ಏನು ಕಳ್ಳ್ರ ಅವರು? ತೆಂಗಿನಕಾಯಿ ಕದ್ದು ಬಿಟ್ಟಿದ್ರಾ? ಯಾರಾದರೂ ಮಹಿಳೆ ಕಿಟ್ಲೆ ಮಾಡಿದಾರಾ? ಅಲ್ಲಿ ದನ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅವರು? ಕುರಿ ಮೇಕೆ ಕದ್ದು ಬಿಟ್ಟಿದ್ದಾರಾ? ಪಂಪ್ ಸೆಟ್ ಕಳ್ಳ್ರ? ಕೇಬಲ್ ಕಳ್ಳ್ರ? ಕೇಬಲ್ ಕಳ್ಳರಿಗೆ ಪೊಲೀಸ್ ರಕ್ಷಣೆ ಇರುತ್ತೆ. ಹೊಡಿಬೇಡ್ರಪ್ಪ, ಕಾನೂನಿದೆ, ಕ್ರಮ ತಗೋತಾರೆ ಅಂತ. ಅದು ಬಿಟ್ಬಿಟ್ಟು ಇಲ್ಲಿ ನಿಮ್ಮ ಪ್ರತಿಭಟನೆಗೆ ಸ್ವಾಗತ. ಯಾರೂ ಪ್ರತಿಭಟಿಸುವ ಹಕ್ಕನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಬಟ್ ಅಧಿಕಾರಿಗಳಿಗೆ ನೀವು ಸರ್ವೆಗೆ ಅಡ್ಡಿಪಡಿಸಿ, ನೋ ಇಶ್ಯೂ. ನಿಮಗೆ ಸರ್ವೆ ಇಷ್ಟ ಇಲ್ಲ, ಜಮೀನು ಕೊಡೋಕ್ಕೆ ಇಷ್ಟ ಇಲ್ಲ, ನಿಮಗೆಲ್ಲ ಹಕ್ಕುಗಳಿದೆ. ನಾಳೆ ದಿನ ಕೋರ್ಟ್ಗೆ ಹೋಗ್ಬೋದು ನೀವು. ಕೋರ್ಟಲ್ಲಿ ಆಯಿತು ಆ ಜಮೀನು ಕೊಟ್ಟುಬಿಡಿ ಅಂದರೆ ಕೊಡಬೇಕು ನೀವು. ಇಲ್ಲ ಕೊಡ್ಕೂಡ್ದು ಅಂದರೆ ನೀವು ನಿಮ್ಮ ಜಮೀನು ನೀವು ಇಟ್ಕೊಳ್ಬಹುದು. ಆ ಸಂಕಟ ಎಲ್ರಿಗೂ ಅರ್ಥವಾಗುತ್ತೆ. ನಮ್ಮ ಸಂಕಟ ತೋರಿಸಿಕೊಳ್ಳುವ ಭರದಲ್ಲಿ, ನಮ್ಮ ಸಂಕಟ ಹೇಳಿಕೊಳ್ಳುವ ಭರದಲ್ಲಿ, ಅದನ್ನು ಆಕ್ರೋಶವಾಗಿ ಬದಲಾಯಿಸುವಂಥ ಭರದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಆತ್ಮಗೌರವ, ವೃತ್ತಿಗೌರವ, ಅವನು ಒಂದು ತಂದೆ ತಾಯಿಗೆ ಮಗನೇ ಅಲ್ವೇನ್ರಿ? ಯಾವುದೋ ತಂದೆ ತಾಯಿಗೆ ಮಗ ಅವನು, ಯಾರಿಗೋ ಅಕ್ಕನಿಗೆ ತಮ್ಮ, ಇನ್ಯಾರಿಗೋ ತಮ್ಮನಿಗೆ ಅಣ್ಣ ಅವನು. ಅಕಸ್ಮಾತ್ ಮದುವೆ ಆಗಿದ್ದರೆ ಅವನಿಗೂ ಒಂದು ವೈಫ್ ಇರ್ತಾಳೆ, ಅವನ ಮಕ್ಕಳಿರ್ತಾರೆ. ಆ ಮಕ್ಕಳು ಈ ದೃಶ್ಯ ನೋಡಿದ್ರೆ ಏನು ಅನ್ಕೋತಾರೆ ಹೇಳಿ? ನಮ್ಮ ಅಪ್ಪನಿಗೆ ಹೆಂಗೆ ಹೊಡೆದು ಕಳಿಸಿದ್ದಾರೆ ನೋಡು ಅಂತ ಆ ಮಕ್ಳಿಗೆ ಅನಿಸಲ್ವಾ? ಒಂದು ಕ್ಷಣ ಆ ಜಾಗದಲ್ಲಿ ನೀವು ನಿಂತ್ಕೊಳ್ಳಿ. ನಾನಿಲ್ಲಿ ಅವ್ರ ಸರ್ವೆಗೆ ಬಂದಿದ್ದು ಸರಿ, ಅವ್ರು ಸರ್ವೆ ಮಾಡ್ತಿರೋದು ಒಳ್ಳೆ ಕೆಲಸ, ನೋ, ನಾನಿಲ್ಲಿ ಅದಕ್ಕೆ ವಕಾಲತ್ ವಹಿಸ್ತಾ ಇಲ್ಲ. ಸರ್ವೆ ತಡೆಯುವ ಹಕ್ಕು ನಿಮಗಿದೆ. ಆಸ್ತಿ ಪಾಸ್ತಿ ನಷ್ಟ, ಅಕಸ್ಮಾತ್ ಕೇಸ್ ಆಯಿತು, ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ನಿಮ್ಮಗಳ ಮೇಲೆ ಬಂತು, ಇಷ್ಟು ಹೆಂಗಸರಿದ್ದೀರಿ, ಒಳಗಡೆ ಹಾಕ್ಬಿಟ್ರೆ ಏನು ರಮ ಮಾಡ್ತೀರಾ ನೀವು? ಇರ್ತೀವಿ ಬಿಡ್ರಿ ಜೈಲಲ್ಲಿ, ಏನು ನಮ್ಮ ಜಮೀನು ಕಳ್ಕೊಳ್ಳೋದಕ್ಕಿಂತ ಏನು ಸರಿ. ಇದು ಹೇಳಿದಷ್ಟು ಸುಲಭ ಅಲ್ಲ. ನೀವು ಅದನ್ನು ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ತಡೀರಿ, ತಡಿಯೋಕ್ಕೆ ನಿಮಗೆಲ್ಲ ರೈಟ್ಸ್ ಇದೆ. ಪೊರಕ್ಕೆ ಕಾರಿನ ಗಾಜು ಹೊಡೆದಿಯೋದು, ಪೀಸ್ ಮಾಡಿಬಿಡೋದು, ಒಬ್ಬನಿಗೆ ಅಚಾಮಗೋಚರವಾಗಿ ಬೈಯೋದು, ಅವನದೇನೂ ತಪ್ಪಿಲ್ಲ. ನಿಮ್ಮ ಜಮೀನು ಅವನು ಕಬಳಿಸೋಕ್ಕಾಗೋದೇ ಇಲ್ಲ. ಸರ್ವೆಗೆ ಬಂದರೆ ನಮ್ಮ ಜಮೀನು ಕಬಳಿಸೋಕ್ಕಾಗತ್ತೇನ್ರಿ? ಆಗುತ್ತಾ? ಇದ್ರ ಆಚೆಗೆ ಇಲ್ಲಿ ಪೊಲೀಸರು ಏನಪ್ಪ ಈ ಘಟನೆ ಆಗಲಿ ಅಂತಲೇ ಇದ್ರಾ ನೀವು?
ಎಸ್ ಪಿ ಶ್ರೀನಿವಾಸ್ ಗೌಡ್ರೆ, ಹಾಂ, ಈ ಥರದ ಘಟನೆ ಆಗಲಿ ಅಂತ ಸುಮ್ಮನೆ ನೋಡ್ಕೊಂಡಿದ್ರೇನ್ರಿ ನೀವು? ಗೊತ್ತಿಲ್ವೇನ್ರಿ ನಿಮಗೆ ಅದ್ರ ಇಂಟೆನ್ಸಿಟಿ ಏನಿತ್ತು ಅಂತ? ಎಸ್ ಪಿ ಶ್ರೀನಿವಾಸ್ ಗೌಡ್ರೆ, ನಿಮ್ಗೆ ಅದ್ರ ಅಂದಾಜು ಇರಲಿಲ್ವಾ? ತಮಾಷೆ ನೋಡ್ತಾ ಇದ್ದೀರಾ ನೀವಿಲ್ಲಿ? ಶ್ರೀನಿವಾಸ್ ಗೌಡ್ರೆ ಉತ್ತರ ಕೊಡಬೇಕಲ್ಲ ನೀವು. ಇವರೇ ಇರ್ಬೇಕು ಶ್ರೀನಿವಾಸ್ ಗೌಡ್ರು, ಉತ್ತರ ಕೊಡಬೇಕಲ್ವೇನ್ರಿ ಶ್ರೀನಿವಾಸ್ ಗೌಡ್ರೆ? ಆ ಹುಡುಗನ ಹೊಡೆದಿದ್ರು, ದೊಣ್ಣೆ ತೊಗೊಂಡು ಹೊಡೆದಿದ್ರು, ಹಿಂಗೆ ಇಷ್ಟು ತಣ್ಣಗೆ ಬಂದು ಮಾತಾಡ್ತಾ ಇದ್ರು ಅವಾಗ ನೀವು. ಹಾಂ, ನಾಳೆ ನೋಡ್ತೀವಿ, ನಮಗೆ ದೂರ ಮೇಲೆ ನೋಡ್ತೀವಿ, ಬಂದಮೇಲೆ ಕ್ರಮ ತೊಗೋತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಒಂದು ಕಾರ್ ಜಖಮ್ ಮಾಡಿ, ಚೆನ್ನಾಗಿ ಗೊತ್ತು ಬಿಡದಿಲ್ಲ ಅಂತ ಆಕ್ರೋಶ ಇದೆ, ಒಂದಷ್ಟು ಜನ ಪರವಾಗಿ ಒಂದಷ್ಟು ಜನ ವಿರುದ್ಧವಾಗಿ ಚೆನ್ನಾಗಿ ಗೊತ್ತು. ಗಾಜು ಹೊಡಿತಿದ್ದಾರೆ, ಕಲ್ಲು ಎಸಿತಾ ಇದ್ದಾರೆ, ಪೊರಕೆಯಲ್ಲಿ ಹೊಡಿತಾ ಇದ್ದಾರೆ ಅಂದರೆ ಪೊಲೀಸರೇ ಇಲ್ಲ. 3-3 ಜನ ಪೊಲೀಸರು ನಿಲ್ಲಿಸ್ಬಿಟ್ಟಲ್ಲಿ WPCಗಳನ್ನು ಒಂದು 5-6 ಜನ ಕಾಣಿಸ್ತಾ ಇದ್ದಾರಪ್ಪ ಅಲ್ಲಿ. ಸಾಕಲ್ವಾ? ನಾಳೆ ದೊಡ್ಡ ಕಲ್ಲು ತೂರಾಟ ಆಯಿತು, ಬೆಂಕಿ ಹಚ್ಚಿಬಿಟ್ರು ಗಾಡಿಗಳಿಗೆ. ಹಿಂಗೆ ಹೇಳ್ತೀರೇನ್ರಿ ಶ್ರೀನಿವಾಸ್ ಗೌಡ್ರೆ ನೀವು? ಇಷ್ಟು ಪೇಲವವಾಗಿ, ಇಷ್ಟು ಒಂದು ರೀತಿಯಲ್ಲಿ ಇದನ್ನು ಕಡಿಮೆಯಾಗಿ ಘಟನೆ ನೋಡಿರೋದು ನಾನು ಇವತ್ತೇ ಫಸ್ಟೇ ನೋಡಿದ್ದು. ಅಂಥ ಟೆನ್ಷನ್ ಇರತಕ್ಕಂಥ ಪ್ಲೇಸಲ್ಲಿ ತಣ್ಣಗೆ ಮಾತಾಡ್ತಾ ಇದ್ದಾರೆ. ದೂರು ಕೊಟ್ಟರೆ ಕೇಸ್ ಮಾಡ್ತೀವಿ ನಾಳೆ ಅಂಥೇಳಿ. ಶ್ರೀನಿವಾಸ್ ಗೌಡ್ರೆ ಹೀಗಲ್ಲ, ನೋ. ಆ ಪ್ರದೇಶದ ಬಗ್ಗೆ ನಮಗೆ ಗೊತ್ತಿದ್ದವರಾಗಿಯೂ ಕೂಡ ಇಷ್ಟು ನೀರಸವಾಗಿ ನೀವಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಧಿಕಾರಿಗಳಿಗೆ ಈ ಥರ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ, ನೀವಲ್ಲಿ ಎಂಟ್ರಿ ಆಗಬೇಡಿ, ವಾತಾವರಣ ಸರಿ ಇಲ್ಲ. ಗುಪ್ತಚರ ಇಲಾಖೆ ಇಲ್ವಾ ನಮ್ಮ ರಾಜ್ಯದಲ್ಲಿ? ನಿಮಗೆ ಮಾಹಿತಿ ಇರಲ್ವೇನ್ರಿ ಬೇಹುಗಾರರಿಂದ? ನಿಮ್ಮ ಡಿಪಾರ್ಟ್ಮೆಂಟವ್ರು ಮಾಹಿತಿ ಕೊಟ್ಟಿಲ್ವಾ? ಅಲ್ಲಿ ಹೆಂಗಿದೆ ವಾತಾವರಣ, ಯಾರು ಯಾವ ಥರ ರೆಡಿಯಾಗಿದ್ದಾರೆ, ಈ ಮಾಹಿತಿ ಇರೋಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಇರುತ್ತಲ್ಲ, ದಫೇದಾರರು, ಹೆಡ್ ಕಾನ್ಸ್ಟೇಬಲ್ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತಲ್ಲ. ಒಂದು ತಡಿಬೇಕಾಗಿತ್ತು ನೀವು, ಸರಿ ತಡಿಲಿಲ್ಲ, ನಿಮ್ಮ ಡ್ಯೂಟಿ ಅಲ್ಲ, ಪೊಲೀಸ್ ತಡೆದುಕೊಂಡ್ಬಿಡ್ತಾರೆ, ಬಿಟ್ಟರೆ ಅವ್ರನ್ನ. ಬಿಟ್ಟಾಗ ಇಷ್ಟು ಹೊಡೆಯೋಕ್ಕೆಲ್ಲ ಬಿಟ್ಬಿಡ್ತೀರಾ ನೀವು? ಪೊರಕೆ ತೊಗೊಂಡು, ಕಲ್ಲು ತೊಗೊಂಡು, ದೊಣ್ಣೆ ತೊಗೊಂಡು ಬಿಟ್ಬಿಡ್ತೀರ ಶ್ರೀನಿವಾಸ್ ಗೌಡ್ರೆ? ನೋ, ನಾಟ್ ಫೇರ್. ಏನು ಲೋಕಲ್ ರೈತರುಗಳು ಇದ್ದಾರೆ, ಮತ್ತೆ ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ದೀವಿ, ಒಂದು FIR ಕೂಡ ದಾಖಲೆ ಮಾಡಿದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಅವ್ರದ್ದೇನು ಬೇಡಿಕೆಗಳಿದೆ ಅವರು ಹೇಳಿದ್ದಾರೆ. ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇದೆಯೋ ಇಲ್ವೋ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಡಿಸಿಷನ್ ತಗೊಂಡು ಅವರು ಅದನ್ನ ತಿಳಿಸ್ಬೇಕಾಗಿರೋದು ಆಗ್ತಿತ್ತು.